ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಮಾರ್ನಿಂಗ್ ನನ್ನ ಮಗಳು ಆಟ ಆಡ್ತಾ ಇದ್ಲು ಬೆಡ್ ಮೇಲೆ ಅಂತ ಇನ್ನೂ ವೆಯ್ಟ್ ಮಾಡ್ತಿದ್ದೆ ಕೆಳಗೆ ಕರ್ಕೊಂಡು ಹೋಗೋಕ್ಕೆ. ಸೊ ಅವಳು ಆಟ ಆಡೋದೆಲ್ಲ ಮುಗಿದ್ಮೇಲೆ ಕೆಳಗೆ ಹೋಗಿದ್ರೆ ಇವಳು ಊರಲ್ಲಿರೋ ಪೆಟ್ ತಿಮ್ಮು ಅಂತ ಕರಿತೀವಿ ನಾವು ಇವಳನ್ನ. ಸೊ ಹಾಗೆಯೇ ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟು ಟೊಮೆಟೊ ರೈಸ್ ತಿಂದ್ಕೊಂಡು ಆಟ ಆಡ್ತಾಯಿದ್ವಿ. ಅಷ್ಟೊತ್ತಿಗೆ ಅವ್ರು ಚಿಕ್ಕಪ್ಪ ಬಂದರು ಅಂತ ನನ್ನ ಮಗಳು ಚಿಕ್ಕಪ್ಪನ ಬೆನ್ನತ್ತಿದ್ಲು. ಒಂದು ರೌಂಡ್ ಕರ್ಕೊಂಡು ಹೋಗಬೇಕು ಅಂತ ಬಿಡ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಚಿಕ್ಕಪ್ಪ ಒಂದು ರೌಂಡ್ ಕರ್ಕೊಂಡೋಗಿ ಮನೆ ಮುಂದೆನೇ ಹಾಗೆ ಬಿಟ್ಬಿಟ್ಟು ಹೋದರು. ಆಮೇಲೆ ನನ್ನ ಮಗಳು ಆಟ ಆಡ್ತಾಯಿದ್ಲು. ಇವಳು ನಮ್ಮ ಮನೆ ಪಕ್ಕದ ಹುಡುಗಿ ದಿಶಾ ಅಂತ. ಇವಳು ಬಂದರೆ ಆಲ್ಮೋಸ್ಟ್ ಇವಳ ಜೊತೆನೇ ಇರ್ತಾಳೆ ಅವಳು. ಹಾಗಾಗಿ ನಮ್ಗೆ ಕೆಲಸ ಕಮ್ಮಿ. ಇನ್ನು ಮಧ್ಯಾಹ್ನಕ್ಕೆ ಅದೇ ಟೊಮೆಟೊ ರೈಸ್ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಬಜ್ಜಿ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ನನ್ನ ಮಗಳದು ಕಾಲು ಖಾಲಿ ಇದೆ ಅಂತ ಅಂದ್ಬಿಟ್ಟು ಏನೋ ಇನೋವೇಟಿವ್ ಆಗಿ ಮಾಡೋಣ ಕ್ರಿಯೇಟಿವಿಟಿಯಿಂದ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಥ್ರೆಡ್ ಮತ್ತು ರೆಡ್ಡಿಂದ ಈ ಥರ ಎಣ್ಣದ್ಬಿಟ್ಟು ಅವಳು ಕಾಲಿಗೆ ಕಟ್ಟಿದ್ವಿ. ಸೊ ಆಮೇಲೆ ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ರು. ಕೆಲಸದವ್ರಿಗೆಲ್ಲ ಅಡುಗೆ ಮಾಡಬೇಕು ಅಂದ್ಬಿಟ್ಟು ತರಕಾರಿ ಸಾಂಬಾರು ರೈಸು ಏನಿತ್ತು ಅಡುಗೆ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ಇವರು ಊರ ಕಡೆ ಮನೆಗೆ ಏನು ಐಟಮ್ಸ್ ಬೇಕು ಈ ಥರ ಆಟೋದಲ್ಲಿ ತರ್ತಾರೆ ಯೂಶ್ವಲಿ. ನಮ್ಮ ಮನೇಲೆಲ್ಲ ಶಾಪ್ಗೆ ಹೋಗೋದ್ಕಿಂತ ಈ ಥರ ಇವ್ರಿಗೆ ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ. ಸೊ ಅಲ್ಲೆಲ್ಲ ತೊಗೊಂಡ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಅವ್ರ ಚಿಕ್ಕಿ ತೊಡೆ ಮೇಲೆ ಮಲ್ಕೋತಾ ಇದ್ಲು. ಅವಳು ಮನಗಿಸ್ತಾ ಇದ್ಲು ಟೈಮ್ ಆಗಿತ್ತು ಅವಳದು ಮಲ್ಗೋದು ಅಂತ. ಇನ್ನು ನಾವು ಸಂಜೆ ಆಗಿತ್ತು ಅಂತ ಮಾವಿನಕಾಯಿ ಇತ್ತು ತೊಗೊಂಡೋಗಿದ್ದು ಮೈಸೂರಿಂದ ಹೋಗ್ತಾ ಅಂದ್ಬಿಟ್ಟು ಅದನ್ನು ಕಲ್ಲಲ್ಲಿ ಜಜ್ಜಿ ನಾನು ನನ್ನ ತಂಗಿ ಇಬ್ಬರು ತಿಂದ್ಕೊಂಡ್ವಿ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಪುರಿ ಜೊತೆ ಸಿಂಪಲ್ಲಾಗಿ ವಡೆ ಪಾರ್ಸಲ್ ತೊಗೊಬಂದಿದ್ವಿ ಅಷ್ಟೇ. ಸೊ ಇದೆಲ್ಲ ತಿಂದು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.